ಫ್ಯಾಮಿಲಿ ಮೆಂಬರ್ಸ್ ಕಾಂಪ್ಲಿಮೆಂಟ್ಸ್ ಅನ್ನೋದು ತುಂಬಾನೇ ಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ನಟನಾ ಶೈಲಿಗೆ ಬಂದ್ಮೇಲೆ ಆಗಿರ್ಬೋದು, ನಟನಾ ರಂಗಕ್ಕೆ ಬಂದ್ಮೇಲೆ ತುಂಬಾ ಬೇಕಾಗುತ್ತೆ. ನೀವು ನಾನು ಆಕ್ಟಿಂಗ್ ಚೂಸ್ ಮಾಡ್ತೀನಿ ಅಂದಾಗ ಫ್ಯಾಮಿಲಿ ಅವ್ರ ರಿಯಾಕ್ಷನ್ ಏನಿತ್ತು ಅಂಡ್ ಸಿನಿಮಾ ನೋಡಿದ್ಮೇಲೆ ಅಪ್ಪ ಅಮ್ಮ ಏನ್ ಹೇಳಿದ್ರು? ಮೊದಲನೇ ದಿನದಿಂದ ಪ್ರೋತ್ಸಾಹನೇ ಇತ್ತು ಸರ್ ನಮ್ಮ ಮನೆಯಲ್ಲಿ. ಅಂದ್ರೆ ನಾನು ಒಬ್ಬ ನಟ ಆಗ್ತೇನೆ ಅಂತ ಹೇಳಿ ಚಿತ್ರರಂಗಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ತುಂಬಾ ಪ್ರೋತ್ಸಾಹನೇ ಇತ್ತು. ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ನಾವು ಎಷ್ಟು ಕಷ್ಟ ಪಡ್ತೀವೋ ಅಷ್ಟೇ ಪ್ರೀತಿ ಸಿಗುತ್ತೆ. ನಿಮ್ದೇ ಆದಂತ ಒಂದು ಕೊಡುಗೆ ಇರುತ್ತೆ ಜನಗಳಿಗೆ, ಸಮಾಜಕ್ಕೆ ಅಂತ ಹೇಳಿ ಒಂದು ಭಾವನೆ ಇತ್ತು. ಆ ಒಂದು ಭಾವನೆಯಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದು ಒಬ್ಬ ನಟ ಆಗ್ಬೇಕಂತ ಹೇಳಿ. ಸೊ ತುಂಬಾ ಪ್ರೋತ್ಸಾಹನೇ ಇತ್ತು. ನಮ್ಮ ತಂದೆಯವರು ನಿರ್ದೇಶಕರಾಗ್ಬೇಕಂತ ಹೇಳಿ ಅವರಲ್ಲಿ ಒಂದು ಆಸೆ ಇತ್ತು. ಸೊ ಅದು ಸಂಪೂರ್ಣವಾಗಿ ಆಗ್ಲಿಲ್ಲ. ಅವರು ಬಿಸ್ನೆಸ್ ಕಡೆ, ರಾಜಕೀಯದ ಕಡೆ ಮತ್ತೆ ಬಂದ್ರು. ಒಬ್ಬ ಮಗನಾಗಿ ನಾನು ಹೆಜ್ಜೆ ಇಟ್ಟು ನಾನು ಕಷ್ಟಪಟ್ಟು ಇನ್ನೊಂದು ಮಾಡಕ್ ಪ್ರಯತ್ನ ಪಡ್ತೀನಿ ಅಂದಾಗ ಪ್ರೋತ್ಸಾಹನೆ ಅವ್ರ ಕಡೆಯಿಂದ ಸಂಪೂರ್ಣವಾಗಿತ್ತು. ಸರ್, ಈಗ ತಾನೇ ಹೇಳ್ತಾ ಇದ್ರೆ ಅಪ್ಪ ಅವ್ರು ನಿರ್ದೇಶಕರಾಗಬೇಕು, ಡೈರೆಕ್ಟರ್ ಕ್ಯಾಪ್ ತೊಟ್ಕೋಬೇಕು ಅನ್ನುವಂತಹ ಆಸೆ ಇತ್ತು ಅಂತ. ಮುಂದಿನ ದಿನಗಳಲ್ಲಿ ನೀವು ನಿರ್ದೇಶಕರಾಗಿ ಅವರ ಆಸೆಯನ್ನ ಈಡೇರಿಸುವಂತಹ ಪ್ರಯತ್ನವನ್ನ ಮಾಡ್ತೀರಾ ಅಂತ? ನಾನು ಒಳ್ಳೆ ನಿರ್ದೇಶಕನ ಅಲ್ವೇ ಅಲ್ಲ ಸರ್. ನಾನು ಚಿತ್ರ ಮಾಡ್ತಿದ್ದಾಗ್ಲೂ ನನ್ನ ಕೆಲಸ ಏನಿದೆಯೋ ಒಬ್ಬ ನಟನಾಗಿ ನಮ್ಮ ನಿರ್ದೇಶಕರು ಏನ್ ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡು ಅಲ್ಲಿಂದ ಹೊರಡೋ ಮನಸ್ತತ್ವ ನಂದಷ್ಟೇ. ಏನಾದ್ರು ಸ್ವಲ್ಪ ತಿಳುವಳಿಕೆ ಬಂತು, ಓಕೆ ಡೈರೆಕ್ಷನ್ ಮಾಡ್ತಾರೆ, ಅದು ಇದು ಸ್ವಲ್ಪ ತಿಳುವಳಿಕೆ ಇದೆ ಅಷ್ಟೇ ಹೊರತು ನಾನು ನಿರ್ದೇಶಕನಾಗೋದು ಕಷ್ಟ. ಈಗ ತೆಲುಗು ನಾಡಿನಲ್ಲೇ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಯಾಕಂತಂದ್ರೆ ನಮ್ಮ ಮೊಗಡಚ್ಚಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ತೆಲುಗು ಅಲ್ಲೆಲ್ಲ. ಕಮೆಂಟ್ಸ್ ಅಲ್ಲಿ ನಾನು ನೋಡಿದಾಗ, ಚೆಕ್ ಮಾಡಿದಾಗ ಡ್ಯಾನ್ಸ್ ಅಲ್ಲಿ ಸಖತ್ತಾಗಿ, ಅಂದ್ರೆ ಒಬ್ಬ ಹೊಸಬರನ್ನ ನಾವು ಸ್ವೀಕರಿಸೋ ಅನ್ನುವಂಥದ್ದು ಇದೆಯಲ್ಲ, ತುಂಬಾ ಕಷ್ಟ ಇರುತ್ತೆ. ಬಟ್ ನೀವು ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಕಲೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಕಲೆಯನ್ನ ನೀವು ಮೈಗೂಡಿಸ್ಕೊಂಡು 3 ವರ್ಷ ಕಷ್ಟಪಟ್ಟು ಬಂದಿದ್ದೀರಾ. ಸೊ ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಸೊ ಆ ಒಂದು ಕಮೆಂಟ್ಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಅವ್ರ ಪ್ರೀತಿ ಕೊಡ್ತಾ ಇದಾರೆ, ಸ್ವೀಕಾರ ಮಾಡ್ತಿದ್ದಾರೆ, ಒಪ್ಕೊಳ್ತಾ ಇದಾರೆ ಅನ್ನೋದು ತುಂಬಾ ದೊಡ್ಡ ವಿಚಾರ ಸರ್. ಆಕ್ಚುಲಿ ನಾನು ಮೊದಲನೇ ಚಿತ್ರಕ್ಕೆ ಇಷ್ಟು ಸ್ವೀಕಾರ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿದ್ದಿಲ್ಲ. ಸ್ವೀಕಾರದ ಬಗ್ಗೆ ತುಂಬಾ ಯೋಚನೆನೂ ಮಾಡಿರಲಿಲ್ಲ ಸರ್. ಒಂದೇ ಇದ್ದಿದ್ನಂತಲೇ ನಾವು ಕಷ್ಟಪಡ್ತಾ ಒಂದು ಒಳ್ಳೆ ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಬೆಲೆ ಇದೆ, ಕಷ್ಟಕ್ಕೆ ಬೆಲೆ ಇದೆ, ಅದಕ್ಕೆ ತಕ್ಕಂತೆ ಪ್ರೀತಿ ಖಂಡಿತ ಪ್ರೇಕ್ಷಕ ದೇವರು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಅದು ನಿಜ ಆಯ್ತು ಸರ್. ವೈರಲ್ ವೈಯಾರಿ ಎಲ್ಲಿ ನೋಡಿದ್ರು ಕೂಡ ಸರ್, ಯಾವ ಸೋಷಿಯಲ್ ಮೀಡಿಯಾ, ಯಾವ ಆಟೋದಲ್ಲಿ ನೋಡಿದ್ರು ಕೂಡ ನಿಮ್ದೇ ಹವಾ. ಪ್ರತಿಯೊಬ್ಬರ ಹುಡುಗರು ಕೂಡ ರೀಲ್ಸ್ ಅದೆಷ್ಟು ಜನ ಮಾಡ್ತಿದಾರೋ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇ ಜೊತೆಗೆ ಒಂದು ಗೌರ್ನಮೆಂಟ್ ಸ್ಕೂಲ್ ಹುಡುಗಿ ನಿಮ್ಮ ಮನೆ ಮುಂದೆ ಬಂದು ಡ್ಯಾನ್ಸ್ ಆಡ್ತಾರೆ. ಅವರ ಒಂದು ಆ ಒಂದು ಪ್ರತಿಭೆನ ನೀವು ಗುರುತಿಸ್ತೀರಾ, ಅವ್ರಿಗೊಂದು ಗಿಫ್ಟು ಕೂಡ ಕೊಡ್ತೀರಾ. ಆ ಗಿಫ್ಟ್ ಏನ್ ಕೊಟ್ರಿ ಅಂತ? ಪ್ರಸ್ತುತ ಒಂದು ಒಳ್ಳೆ ಸ್ವೀಟ್ ಕೊಟ್ಟೆ ಸರ್. ಮತ್ತೆ ಅವಳಿಗೆ ಬುಕ್ಸ್ ಏನೇನಿದೆಯೋ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ವ್ಯವಸ್ಥೆ ಇಟ್ಟಿದ್ದೆ. ಅದೇ ತರ ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಶಾಕ್ ಆಗಿದ್ದೆ ಮೊದಲನೇದಾಗಿ ಆ ಹುಡುಗಿ ಡ್ಯಾನ್ಸ್ ನೋಡಿ. ಯಾರೋ ಅನ್ಕೊಂಡಿದ್ದೆ ಬೇರೆ ಆಂಧ್ರದ ಹುಡುಗಿನೋ ಇಲ್ಲಾಂದ್ರೆ ಕರ್ನಾಟಕ ಹುಡುಗಿನ ಅಂತ ಗೊತ್ತಿತ್ತು. ಬಟ್ ನಮ್ಮೂರು ಹುಡುಗಿ ಅಂತ ಹೇಳಿ ಗೊತ್ತಾದಾಗ ತುಂಬಾ ಸಂತೋಷ ಆಯ್ತು. ಕುರುಗೋಡು ಹುಡುಗಿ ಇಷ್ಟು ಅದ್ಭುತವಾಗಿ ಮಾಡಿದಾಳೆ. ಅದು ವೈರಲ್ ಆಯ್ತು. ಅದಲ್ಲದೆ ತುಂಬಾ ಜನ ನೋಡಿದ್ದಾರೆ, ಕೋಟ್ಯಾಂತರ ಜನ ನೋಡಿದ್ದಾರೆ ಅದನ್ನ. ಸೊ ಖಂಡಿತವಾಗ್ಲೂ ನಾನು ಕರೆಸಿ ಪ್ರೋತ್ಸಾಹ ನೀಡ್ಬೇಕು ನನ್ನ ಕಡೆಯಿಂದ ಅಂತ ಹೇಳಿ ಒಂದು ಉದ್ದೇಶ ಇತ್ತು. ಸೊ ಆ ಹುಡುಗಿ ಇದ್ದಾಳೆ ಅಂತ ಹೇಳಿ ನಾನು ಊರಿಗೆ ಬಂದಾಗ ಕರೆಸಿ ಮನೆಗೆ ನನ್ನ ಕಡೆಯಿಂದ ಆದಷ್ಟು ಪ್ರೋತ್ಸಾಹನೆ ಕೊಟ್ಟು ಹುಡುಗಿನ ಕಳಿಸಿದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.